ಶುಭೋದಯ. ವೆಲ್ಕಮ್ ಟು ವಿಸ್ಮಯ ಡೈರೀಸ್. ಒಂಟಿತನವೇ ಮನುಷ್ಯನ ನಿಜವಾದ ಸ್ಥಿತಿ. ಅದಕ್ಕೆ ಎದುರುಕೊಂಡು ನಾವೆಲ್ಲ ಸಂಬಂಧಗಳನ್ನ ಕಟ್ಕೊಳ್ತೀವಿ ಅನಿಸುತ್ತೆ. ವೈಬ್ ಅಲೋನ್, ಸಾಲಿಟ್ಯೂಡ್ ಲೈಫ್. ನಾನಂತೂ ಬ್ಯಾಂಗ್ಳೂರಿಗೆ ಬಂದು 15 ಇಯರ್ಸ್ ಆಯಿತು. ಈ ಸಾಲಿಟ್ಯೂಡ್ ಲೈಫ್ನ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಹಾಗೆ ನನಗೆ ಒಬ್ಬೊಬ್ಬಳೇ ಇರೋದಕ್ಕೆ ತುಂಬ ಇಷ್ಟ. ನನ್ನ ಸ್ಪೇಸ್ನ ನಾನು ತುಂಬ ಎಂಜಾಯ್ ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಹತ್ರ ಯಾವಾಗಲೂ ಬಡ್ಕೊಳ್ತಾ ಇರ್ತೀನಿ, ಐ ನೀಡ್ ಮೈ ಸ್ಪೇಸ್ ಅಂತ. ಎಲ್ಲರೂ ಹೇಳ್ತಿರ್ತಾರೆ ಬೇರೆ ಸ್ಪೇಸ್ಗೆ ಹೋಗ್ಬಿಡಮ್ಮ ಅಂತ. ಬಟ್ ಇವತ್ತು ನಾನು ಬಂದಿದ್ದು ಕ್ರಾಸ್ ವರ್ಲ್ಡ್ಗೆ. ಹಾಗೆ ಇವತ್ತು ಫೆಬ್ ಮಂತ್ ರೀಡಿಂಗ್ ಅಂತ ಹೇಳಿ ಯು ಕ್ಯಾನ್ ಹ್ಯಾವ್ ಇಟ್ ಹಾಲ್, ಗೋಪಾಲ್ ದಾಸ್ ಅವ್ರ ಬುಕ್ಸ್, ಹಾಗೆ ಬ್ಯುಸಿ ವುಮೆನ್ ಅಂತ ಬುಕ್ಗಳನ್ನ ತೊಗೊಂಡೆ ಫೆಬ್ ಮಂತಿಗೆ ಅಂತ ಹೇಳಿ. ಬುಕ್ ಓದೋ ಹಾಬಿ ಇರೋದ್ರಿಂದ ನನಗೆ ಬುಕ್ಸ್ ಅಂದರೆ ತುಂಬ ಇಷ್ಟ. ಹಾಗೆ ಸೆಲ್ಫ್ ಲವ್ ಇಸ್ ನಾಟ್ ಎ ಸೆಲ್ಫಿಶ್. ನನಗೆ ಏನು ಇಷ್ಟ ಅದನ್ನು ನಾನು ತೊಗೊಳ್ತೀನಿ, ಏನು ಇಷ್ಟ ನಾನು ಅದನ್ನು ತಿಂತೀನಿ. ಹಾಗೆ ಇವತ್ತು ಸ್ವಲ್ಪ ಶಾಪ್ ಮಾಡಿಕೊಂಡು ನಾನು ಬಂದಿದ್ದು ವರ್ಲ್ಡ್ ಕೆಫೆಗೆ. ಹಾಗೆ ಒಂದು ಹಾಟ್ ಚಾಕ್ಲೇಟ್ ಆರ್ಡರ್ ಮಾಡಿಕೊಂಡು ಗ್ರ್ಯಾಟಿಟ್ಯೂಡ್ ಜರ್ನಲ್ ಪ್ರಾಕ್ಟೀಸ್ ಮಾಡ್ತಾ, ಬ್ಲೆಸ್ಸಿಂಗ್ಸ್ ಬರೀತಾ, ಜಾನ್ವರಿ ಮಂತಲ್ಲಿ ಏನೆಲ್ಲ ಮ್ಯಾನಿಫೆಸ್ಟೇಷನ್ಸ್ಗಳು ವರ್ಕ್ ಆಗಿದೆ ಅಂತ ಹೇಳಿ ರಿಕಾಲ್ ಮಾಡ್ಕೊಳ್ತಿದ್ದೆ. ಹಾಗೆ ಫೋಟೋ ಕಾಪಿ ಎಲ್ಲ ತಂದು ಸ್ಟಿಕ್ ಮಾಡ್ತಿದ್ದೆ. ಥಾಟ್ಸ್ ಬಿಕಮ್ ಥಿಂಗ್ಸ್ ಅಂತ ಹೇಳ್ತಾರೆ. ನಾವೇನು ಆಲೋಚನೆ ಮಾಡ್ತೀವಿ ಅದೇ ನಿಜ ಆಗುತ್ತೆ ಅಂತ. ಸೊ ಯಾವಾಗಲೂ ಅದಕ್ಕೆ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರಬೇಕು. ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ಸ್ ಯಾವಾಗ ಬೇಕಾದ್ರೂ ವರ್ಕ್ ಆಗುತ್ತೆ. ಸೊ ಲೈಕ್ ಅಟ್ರಾಕ್ಟ್ಸ್ ಲೈಕ್, ಡಿಸ್ಲೈಕ್ ಅಟ್ರಾಕ್ಟ್ ಡಿಸ್ಲೈಕ್ ಅಂತ ಹೇಳಿ. ನಾನು ಬಂದಿದ್ದು PVR ಸಿನಿಮಾಸ್ಗೆ. JC ಸಿನಿಮಾ ರಿಲೀಸ್ ಆಗಿತ್ತು. ಎಂಥ ಒಳ್ಳೆ ಕಂಬ್ಯಾಕ್ ಅಲ್ವಾ ಸೂರ್ಯ ಪ್ರಖ್ಯಾತ್ ಅವ್ರದ್ದು. ನಡುವೆ ಅಂತರವಿರಲಿ ಸಿನಿಮಾ ಆದಮೇಲೆ 7 ವರ್ಷಗಳ ನಂತರ ಒಂದು ಒಳ್ಳೆ ಅದ್ಭುತ ಸ್ಕ್ರಿಪ್ಟ್ನ ಚೂಸ್ ಮಾಡಿಕೊಂಡು ಸಿನಿಮಾ ನಟನೆ ಮಾಡ್ತಿದ್ದಾರೆ. ಒಳ್ಳೇದಾಗಲಿ. ಒಳ್ಳೆ ಪರ್ಫಾರ್ಮೆನ್ಸ್ ಸಹ ತುಂಬ ಚೆನ್ನಾಗಿದೆ ಸಿನಿಮಾ. ನೀವು ಸಹ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾಗಳನ್ನ ಉಳಿಸಿ, ಥಿಯೇಟರ್ಗೆ ಹೋಗಿ ಸಿನಿಮಾಗಳನ್ನ ನೋಡಿ ಅಂತ ಹೇಳ್ತಾ ನಾನು ಬಂದಿದ್ದು ಬ್ರಿಗೇಡ್ ಕಡೆಗೆ. ಬ್ರಿಗೇಡ್ ಗೇಟ್ವೇ ಫೆಸ್ಟಿವಲ್ ನಡೀತಾ ಇತ್ತು 2026. ಪ್ರತಿ ವರ್ಷದಂತೆ ಈ ವರ್ಷನೂ ಸಖತ್ತಾಗಿ ಡೆಕೋರೇಷನ್ಸ್ಗಳನ್ನ ಮಾಡಿದ್ರು. ಹಾಗೆ ಒಳ್ಳೆ ಸೆಲೆಬ್ರೇಷನ್ಸ್ಗಳನ್ನ ಮಾಡಿದ್ರು. ಎಲ್ಲ ಕಡೆಯಿಂದ ಸ್ಟಾಲ್ಸ್ಗಳನ್ನ ಹಾಕಿದ್ರು. ಹಾಗೆ ಪ್ರತಿ ವರ್ಷ ಸೆಲೆಬ್ರಿಟೀಸ್ಗಳನ್ನ ಕರೆಸ್ತಾರೆ. ಹಾಗೆ ಲೈವ್ ಮ್ಯೂಸಿಕ್ಗಳಿರುತ್ತೆ. ಈ ವರ್ಷ ವಿಜಯ್ ಪ್ರಕಾಶ್ ಅವ್ರನ್ನ ಕರೆಸಿದ್ರು. ಹಾಗೆ ನಾನು ಅಲ್ಲೇ ಸ್ವಲ್ಪ ಹೊತ್ತು ಅವರ ಮ್ಯೂಸಿಕ್ನ ಕೇಳ್ತಾ, ಅವರನ್ನು ಕಣ್ತುಂಬ ನೋಡ್ತಾ, ಹಾಗೆ ಮ್ಯೂಸಿಕ್ ಎಂಜಾಯ್ ಮಾಡಿಕೊಂಡು ನಾನು ಬಂದಿದ್ದು ಮನೆ ಕಡೆಗೆ. ವೈಬ್ ಅಲೋನ್, ಮೂವ್ ಅಲೋನ್, ಬಿ ಗುಡ್, ಡೂ ಗುಡ್ ಅಂತ ಹೇಳ್ತಾ ಈ ಡೇನ ನಾನು ಹೆಣ್ಣು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.